ತಮಿಳುನಾಡಿನಲ್ಲಿ ಆಪರೇಷನ್ಗೆ ಮುಂದಾಯ್ತಾ ಟಿವಿಕೆ. ಎಐಎಡಿಎಂಕೆ ಶಾಸಕರನ್ನ ಸೆಳೆಯಲು ಟಿವಿಕೆ ಶಾಸಕ ಯತ್ನ. ಟಿವಿಕೆ ಶಾಸಕರ ನಡೆಗೆ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಗರಂ ಆಗಿದ್ದಾರೆ. ಸದ್ಯ ಪುದುಚೇರಿ ರೆಸಾರ್ಟ್ನಲ್ಲಿರುವಂತಹ ಎಐಎಡಿಎಂಕೆ ಶಾಸಕರು ಆಪರೇಷನ್ ಭೀತಿಯಲ್ಲಿ ರೆಸಾರ್ಟ್ ಸೇರಿದ್ದಾರೆ ಶಾಸಕರು. ಇತ್ತ ಕಡೆ ಶಾಸಕರನ್ನ ಹೇಗಾದ್ರೂ ಮಾಡಿ ತಮ್ಮತ್ತ ಸೆಳಿಬೇಕು ಅಂತ ಹೇಳಿ ಟಿವಿಕೆ ಸರ್ವ ಪ್ರಯತ್ನಗಳನ್ನು ಕೂಡ ನಡೆಸ್ತಾ ಇದೆ. ಆ ಪ್ರಯತ್ನಗಳು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಎಐಎಡಿಎಂಕೆ ವಿಚಾರದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಒಂದಷ್ಟು ಮಂದಿ ಶಾಸಕರು ಟಿವಿಕೆಗೆ ಬೆಂಬಲವನ್ನು ಕೊಡೋಣ ಅಂತ ಹೇಳಿ ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಇನ್ನೊಂದಷ್ಟು ಮಂದಿ ಶಾಸಕರು ಯಾವುದೇ ಕಾರಣಕ್ಕೂ ಕೂಡ ನಾವು ಟಿವಿಕೆ ಜೊತೆಗೆ ಹೋಗೋದು ಬೇಡ ಅಂತ ಹೇಳಿ ನಿರ್ಧರಿಸಿದ್ದಾರೆ. ಎನ್ಡಿಎ ಒಕ್ಕೂಟದಿಂದ ಹೊರಬರುತ್ತಾ ಎಐಎಡಿಎಂಕೆ. ಡಿಎಂಕೆ ಎಐಎಡಿಎಂಕೆ ಒಂದಾದ್ರೆ ಎನ್ಡಿಎ ಮೈತ್ರಿ ಮುಗ್ದು ಹೋದ ಕಥೆಯಾಗುತ್ತೆ. ಎನ್ಡಿಎನಿಂದ ಹೊರಬರುವಂತೆ ಡಿಎಂಕೆ ಸೂಚನೆ. ಹೀಗಾಗಿ ಎನ್ಡಿಎ ಮೈತ್ರಿಕೂಟದಿಂದ ಅಣ್ಣಾ ಡಿಎಂಕೆ ಹೊರಬರುವ ಸಾಧ್ಯತೆ ಇದೆ. ಸದ್ಯ ಎನ್ಡಿಎ ಒಕ್ಕೂಟದಲ್ಲಿ ಎಐಎಡಿಎಂಕೆ ಪಕ್ಷ ಇದೆ. ನೀವು ಬಿಜೆಪಿಯನ್ನ ಹೊರಗಿಟ್ಟು ನಮ್ಮ ಜೊತೆಗೆ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆಗೆ ಒಲವು ತೋರೋದಾದರೆ ನಾವು ನಿಮ್ಮ ಜೊತೆ ಬರ್ತೀವಿ ಅಂತ ಹೇಳಿ ಡಿಎಂಕೆ ಷರತ್ತನ್ನು ವಿಧಿಸಿದ್ಯಾ, ಸೂಚನೆಯನ್ನು ಕೊಟ್ಟಿದ್ಯಾ ಅನ್ನೋ ಕುತೂಹಲವೂ ಇದೆ. ಡಿಎಂಕೆ ಎಐಎಡಿಎಂಕೆ ಒಂದಾಗಿ ತಮಿಳುನಾಡಿನಲ್ಲಿ ಸರ್ಕಾರವನ್ನು ರಚಿಸೋ ಮೂಲಕ ದಳಪತಿ ವಿಜಯ್ ಅವರನ್ನು ಅಧಿಕಾರದಿಂದ ದೂರ ಇರಿಸುವಂತಹ ಪ್ರಯತ್ನಗಳನ್ನು ತೆರೆಮರೆಯಲ್ಲಿ ಮಾಡ್ತಾ ಇರುವಂತೆ ಕಂಡು ಬರ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಹೇಗಾದರೂ ಮಾಡಿ ವಿಜಯ್ ಅವರಿಗೆ ಅಧಿಕಾರದ ಗದ್ದುಗೆಯನ್ನು ತಪ್ಪಿಸಬೇಕು ಅಂತ ಹೇಳಿ ತಮಿಳುನಾಡಿನಲ್ಲಿ ದಶಕಗಳಿಂದ ಸೈದ್ಧಾಂತಿಕವಾಗಿ ಬದ್ಧ ವೈರಿಗಳಾಗಿದ್ದಂತಹ ಡಿಎಂಕೆ ಮತ್ತು ಎಐಎಡಿಎಂಕೆ ಮೈತ್ರಿಯನ್ನ ಮಾಡಿಕೊಳ್ಳುತ್ವಾ ಅನ್ನೋ ಕುತೂಹಲವು ಕೂಡ ಮನೆ ಮಾಡಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಗಮನಿಸ್ತಾ ಇದ್ದೀವಿ ತಮಿಳುನಾಡು ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಕ್ಷಿಪ್ರ ಬೆಳವಣಿಗೆಗಳನ್ನು. ಅದರಲ್ಲೂ ಕೂಡ ಪ್ರಮುಖ ವಿಚಾರ ಏನಪ್ಪಾ ಅಂದರೆ, ದಶಕಗಳಿಂದ ಸೈದ್ಧಾಂತಿಕವಾಗಿ ಹೊಡೆದಾಡಿಕೊಂಡು ಅಥವಾ ಬದ್ಧ ವೈರಿಗಳಂತೆ ಇರುವಂತಹ ಡಿಎಂಕೆ ಮತ್ತು ಎಐಎಡಿಎಂಕೆ ಒಂದಾಗುತ್ವಾ? ಡಿಎಂಕೆಯ ಸೂಚನೆಯ ಮೇರೆಗೆ ಎನ್ಡಿಎ ಮೈತ್ರಿಕೂಟದಿಂದ ಎಐಎಡಿಎಂಕೆ ಹೊರಬರುತ್ತಾ ಅನ್ನೋದು ಏನಾಗಬಹುದು ಅಂತ? இன்னைக்கு காங்கிரஸ் கட்சியுடைய சட்டமன்ற உறுப்பினர்கள் ಮಧುಶ್ರೀ ಬಹುಮುಖ್ಯವಾಗಿ ಟಿವಿಕೆ ಸರ್ಕಾರ ರಚನೆ ಮಾಡಲಿಕ್ಕೆ ಕಸರತ್ತನ್ನು ಮುಂದುವರೆಸಿದೆ. ಎಡಪಕ್ಷಗಳ ನಾಯಕರ ಬೆಂಬಲವನ್ನ ಟಿವಿಕೆ ನಾಯಕ ವಿಜಯ್ ಅವರು ಕೋರಿದ್ದಾರೆ. ಜೊತೆಗೆ ಬಿಸಿಕೆ ಪಕ್ಷದ ನಾಯಕರ ಬೆಂಬಲವನ್ನು ಕೂಡ ಕೋರಿರುವಂತಹದ್ದು. ಈಗ ಟಿವಿಕೆ ಹಾಗೂ ಕಾಂಗ್ರೆಸ್ ಪಕ್ಷ ಸೇರಿದ್ರೆ 112 ಶಾಸಕರ ಬಲ ಸಿಗುತ್ತೆ. 118 ಶಾಸಕರ ಬಹುಮತದ ಹರೀಶ್ ಮಾಹಿತಿಯನ್ನು ಪಡಿತೀನಿ. ಇನ್ನು ಗಮನಿಸ್ತಾ ಇದ್ದೀವಿ ಏನಾಗ್ತಾ ಇದೆ ತಮಿಳುನಾಡು ರಾಜಕಾರಣದಲ್ಲಿ ಅಂತ ಹೇಳಿ. ಎಲ್ಲೋ ಒಂದು ಕಡೆ ಕುತೂಹಲಕಾರಿ ಘಟ್ಟ ಅಂದರೆ, ಅಥವಾ ಈ ತಮಿಳುನಾಡು ರಾಜಕಾರಣಕ್ಕೆ ಸದ್ಯಕ್ಕೆ ಸಿಗ್ತಾ ಇರುವಂತಹ ಬಿಗ್ ಟ್ವಿಸ್ಟ್ ಏನಪ್ಪಾ ಅಂದರೆ, ಎಐಎಡಿಎಂಕೆ ಮತ್ತು ಡಿಎಂಕೆ ಏನಾದರೂ ಮೈತ್ರಿಯನ್ನು ಮಾಡಿಕೊಂಡು ಸರ್ಕಾರವನ್ನು ರಚನೆ ಮಾಡಿಬಿಡುತ್ವಾ ಅನ್ನೋದು ಸದ್ಯದ ಕುತೂಹಲ.